8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023 ತೃತೀಯ ಭಾಷೆ ಹಿಂದಿ 29/3/2023 ಬುಧವಾರದಂದು ಪರೀಕ್ಷೆ ನಡೆಯಲಿದೆ. ಅದಕ್ಕಾಗಿ ನಾವು ಇವತ್ತು ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ತಂದಿದ್ದೀವಿ. ಮೋಸ್ಟ್ ಎಕ್ಸ್ಪೆಕ್ಟ್ ಆಗಿರತಕ್ಕಂಥ ಈ ಒಂದು ವಿಡಿಯೋದಿಂದ 8ರಿಂದ 9 ಮಾರ್ಚಿನ ಕ್ವಶನ್ಸ್ಗಳನ್ನು ಡೈರೆಕ್ಟ್ ಆಗಿ ಡೆಫಿನೆಟ್ ಆಗಿ ಬಂದೇ ಬರ್ತಾವ. ವಿಡಿಯೋವನ್ನು ನೋಡಿ. ಇನ್ನೊಂದು ವಿಡಿಯೋ ಇದೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆ ವಿಡಿಯೋನ ಸಹಿತ ತಾವು ನೋಡ್ಬೇಕಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಇದೇ ತರಹದ ವಿಡಿಯೋಗಳನ್ನು ನೀವು SS ಸೈನ್ಸ್ ಮತ್ತು ಮ್ಯಾಥ್ಸಲ್ಲಿನೂ ಕೂಡ ನೋಡ್ತೀರಿ. ವಿಲೋಮ್ ಶಬ್ದಗಳು ತುಂಬಾ ಇಂಪಾರ್ಟೆಂಟ್ ಇದಾವೆ. ಇಲ್ಲಿಂದ ಒಂದು ಕ್ವಶನ್ ಅಂದರೂ ಬಂದೇ ಬರ್ತದೆ. ಬಹುತ್, ಕಮ್, ಸುಂದರ್, ಕುರೂಪ್, ಅಚ್ಚಾ, ಬುರಾ, ಅಂದರ್, ಬಾಹರ್, ಗರೀಬ್, ಅಮೀರ್, ದೀನ್, ರಾತ್, ಬಡಾ, ಛೋಟಾ, धरती, आसमान, आखिर, शुरुआत, अच्छी, बुरी, दिन, रात, पवित्र, अपवित्र, सूर्योदय, सूर्यास्त, सत्य, असत्य ಹೀತಿದೆ. ನೆಕ್ಸ್ಟ್ ಪಾಸ್, ದೂರ್, ಅಗ್ರಜ್, ಅನುಜ, ದೋಸ್ತ್, ದುಶ್ಮನ್, ಜನ್ಮ, ಮರಣ. ಬಹಳ ಇದ್ದಾವೆ. ಒಂದ್ಸರಿ ನೋಡಿ, ಇಲ್ಲಿಂದ ಒಂದು ಕ್ವಶನ್ ಖಂಡಿತವಾಗಿ 100% ಬಂದೇ ಬರ್ತದೆ. ಇಲ್ಲಿಂದ ಒಂದು ಅಂಕ ನೀವು ಖಂಡಿತವಾಗಿ ಪಡಿತೀರಿ. ಪಾಸ್ ಮಾಡಿ ಸ್ವಲ್ಪ ಅವುಗಳನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಅಹಿತ ಅಂತಕ್ಕಂಥದ್ದು ಆಗ್ತದೆ. ಹಿತ ಅಂದರೆ ಅಹಿತ, ಹಿತ ಅಂದರೆ ಕಲ್ಯಾಣ. ಓಕೆ. ಶಾಂತ, ಅಶಾಂತ, ಚೇತ, ಅಚೇತ, ಸಫಲ, ಅಸಫಲ, ವಿಫಲನೂ ಕೂಡ ಆಗ್ತದೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅನ್ಯವಚನ ಅಂತ ಹೇಳಿದ ಏಕವಚನ ಇದ್ದಿದ್ದು ಬಹುವಚನ ಅಥವಾ ಕೊಟ್ಟ ಶಬ್ದಗಳಲ್ಲಿ ಯಾವುದು ಏಕವಚನ ಯಾವುದು ಬಹುವಚನ ಅಂತ ಕೇಳ್ತಾರೆ. ಇದು ಕೂಡ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿಂದೇನೆ ಕ್ವಶನ್ಸ್ಗಳು ಬರ್ತಾವ. ನೋಡ್ಕೊಡ್ರಿ. एस गलती गलतियाँ, चिट्टी चिट्टियाँ, वस्तु वस्तुएं, पहाड़ पहाड़, शेर शेर, वचन वचन, एक अनेक, रोटी रोटियाँ, रात रातें, पक्षी पक्षी, बच्चा बच्चे, बात बातें, पेड़ पेड़, बच्चा बच्चे, बचड़ा बचड़े, लड़का लड़के, स्त्री स्त्री, व्यवस्था व्यवस्थाएं, सेवा सेवाएं, ಗಾಲಿ ಗಾಲಿಯಾ, घर घर ಅಂತಕ್ಕಂಥದ್ದು ಅನ್ಯಲಿಂಗ ಶಬ್ದ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದಲೂ ಕೂಡ ಒಂದು ಕ್ವಶನ್ ಬಂದೇ ಬರ್ತದೆ. ಭಾಯಿ ಬಹನ್, ಮಾಲ್ಕಿನ್ ಮಾಲಿಕ್, ಬುಡಾ ಬುಡಿ, ದಾದಾ ದಾದಿ. ಎಸ್ ನೋಡ್ಕೊಡ್ರಿ. ಖಂಡಿತವಾಗಿ ಇಲ್ಲಿಂದ ಒಂದು ಕ್ವಶನ್ಸು ನಿಮ್ಮ ಎಕ್ಸಾಮ್ನ ಕ್ವಶನ್ ಪೇಪರ್ಗಳಲ್ಲಿ ಬಂದೇ ಬರ್ತದೆ. ನಾಳೆ ನಿಮಗೆ ಗೊತ್ತಾಗ್ತದೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಎಸ್ ಈ ಕ್ವಶನ್ ಈ ಶಬ್ದ ನಾನು ವಿಡಿಯೋದಲ್ಲಿ ನೋಡಿದ್ದೆ ಅಂತ. ಖಂಡಿತವಾಗಿ ಮೋಸ್ಟ್ ಇಂಪಾರ್ಟೆಂಟೇ ಇದ್ದಾವೆ. ಇನ್ನು ಸಹಿ ವರ್ತನಿ ಶಬ್ದಗಳನ್ನ ಕೇಳ್ತಾರೆ. ಇವುಗಳನ್ನು ನೋಡ್ಕೊಂಡು ಹೋಗ್ರಿ. ಟೆಲಿಫೋನ್, ಗುಸ್ತಾ, ತ್ಯೋಹಾರ್, ಫಸಲ್, ಎಸ್ ಮೊಬೈಲ್, ನಾರಾಜ್, ಉಪದೇಶ್, ಉತ್ತರಾಯಣ, ಮಹಾಭಾರತ, ಪರಿವಾರ, ಉತ್ಸವ. ಇನ್ನು ಇವು ಕ್ರಿಯಾ ಶಬ್ದಗಳಿದಾವ. ಕ್ರಿಯೆನ ಸೂಚಿಸ್ತಕ್ಕಂಥದ್ದು ಸುನೆ, ಮಚ್ಚಿ, ಘೂಮ್ತೆ, ಕರೋಗೆ, ಗಿರ್. ಆ ವಾಕ್ಯದಲ್ಲಿ ಕ್ರಿಯೆಯನ್ನು ಮಾಡ್ತಕ್ಕಂಥ ಶಬ್ದಗಳೆಲ್ಲ ಕ್ರಿಯಾಪದಗಳಾಗ್ತವೆ. ಅವು ಇಂಪಾರ್ಟೆಂಟ್. ಇನ್ನು ಸರ್ವನಾಮಗಳ ಬಗ್ಗೆನೂ ಕ್ವಶನ್ ಬರ್ಬೋದು. ತೇರಿ, ಮುಜ್ಸೆ, ಆಪ್, ಯಹ, ವಹ, ಎ, ವೇ, ತೇರಾ, ಮೇರಾ, ಉಸ್ಕಾ, ಉಸ್ನೆ, ಉನ್ಹೋನೆ. ಇವೆಲ್ಲ ಏನಪ್ಪ ಅಂದರೆ ಸರ್ವನಾಮ ಶಬ್ದಗಳು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದಲೂ ಕೂಡ ಕ್ವಶನ್ಸ್ ಬಂದೇ ಬರ್ತದೆ. ಮುಹಾವರೆಗಳು ಮೋಸ್ಟ್ ಇಂಪಾರ್ಟೆಂಟ್ ಅದಾವ. ನೋಡ್ಕೊಡ್ರಿ. ಪಸೀನಾ ಬಹಾನ ಅಂದರೆ ಪರಿಶ್ರಮ ಕರ್ನ. ಇಲ್ಲಿಂದ ಖಂಡಿತವಾಗಿ ನಿಮ್ಮ ಎಕ್ಸಾಮ್ನ ಕ್ವಶನ್ ಪೇಪರ್ಗಳಲ್ಲಿ ನೀವುಗಳು ಕ್ವಶನ್ಸ್ಗಳನ್ನ ವಿದ್ಯಾರ್ಥಿಗಳೇ ನೋಡ್ತೀರಿ. ಚೆನ್ನಾಗಿ ವಿಡಿಯೋವನ್ನು ಪಾಸ್ ಮಾಡಿ ಅವುಗಳನ್ನು ಬರ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತಾವೆ. ಇನ್ನು ಪರ್ಯಾಯವಾಚಿ ಶಬ್ದಗಳಿದಾವೆ. ನಾನು ಇಲ್ಲಿ ಒಂದೇ ಶಬ್ದ ಬರೆದಿದ್ದೀನಿ. ನೀವು ಇದಕ್ಕೆ ಎರಡೆರಡು ಶಬ್ದ ಇನ್ನಷ್ಟು ತಾವೇನು ಮಾಡ್ಕೊಳ್ಬೇಕು ನೋಡ್ಕೋಬೇಕು. ಹಿಮ್ಮತ್, ಸಾಹಸ್, ಪಾನಿ, ಜಲ್, ಪೇಡ, ವೃಕ್ಷ, ಪಕ್ಷಿ, ಖಗ, ಮಹಿಳಾ, ಸ್ತ್ರೀ, ತಬಿಯತ್, ಸ್ವಾಸ್ಥ್ಯ, ಅಪೇಕ್ಷಾ, ಇಚ್ಛಾ, ಅಗ್ನಿ, ಆಗ್, ಉತ್ತರ ಜವಾಬ್, ಕನಕ, ಸೋನಾ, ಖಗ, ಪಕ್ಷಿ, ಗುರು, ಆಚಾರ್ಯ, ತಾರಾ, ನಕ್ಷತ್ರ. ಇನ್ನು ಪ್ರಥಮ ಪ್ರೇರಣಾತ್ಮಕ ಶಬ್ದಗಳನ್ನು ಎಕ್ಸಾಮ್ನಲ್ಲಿ ಬಹಳ ಬರ್ತಾ ಇದ್ದಾವೆ. ಖಿಂಚನಾ, ಖಿಂಚಾನ, ಪೀಟ್ನಾ, ಪಿಟಾನ, ಸೀನಾ, ಸಿಲಾನ, ಪೀನಾ, ಪಿಲಾನ, ಬನನಾ, ಬನಾನ, ಖಿಲನಾ, ಖಿಲಾನ, ಲಿಖನಾ, ಲಿಖಾನ, करना, कराना, चलना, चलाना, जगना, जगाना, देना, दिलाना, पढ़ना, पढ़ाना, करना, कराना, ಎಸ್ बनना, बनाना ಇದೆ. ಉಠನಾ, ಉಠಾನವರೆಗೂ ಕೂಡ ಇದೆ. ಇಷ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಮಾಡಿದ್ದೀನಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ಏನೆಲ್ಲ ತೋರಿಸಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ಅವುಗಳನ್ನು ಒಂದ್ಸರಿ ಪಾಸ್ ಮಾಡ್ತೀನಿ. ಬರ್ಕೊಂಡು ಹೋಗಿ ಖಂಡಿತವಾಗಿ ಪ್ರಿಪ್ರೇಷನನ್ನು ಮಾಡಿ. ಫಸ್ಟ್ ವಿಲೋಮ ಶಬ್ದ ನೋಡ್ಕೊಂಡು ಹೋಗಿ. ಇಲ್ಲಿಂದ ಕ್ವಶನ್ಸ್ಗಳು ಖಂಡಿತವಾಗಿ ನೀವು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣ್ತೀರಿ. ಓಕೆ. ಇನ್ನು ವಿಲೋಮ ಶಬ್ದ ಇಲ್ಲಿರ್ತಕ್ಕಂಥವುಗಳನ್ನು ಮ್ಯಾಕ್ಸಿಮಮ್ ಆಗಿ ಕೇಳ್ತಾರೆ. ಸಾಧ್ಯವಾದಷ್ಟು ಇನ್ನಷ್ಟು ನಾನು ವಿಲೋಮ ಶಬ್ದಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿನೂ ಕೂಡ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಎಸ್ ಅನ್ಯವಚನ ಶಬ್ದಗಳನ್ನು ನೋಡ್ಕೊಂಡು ಹೋಗಿ. ಇವೆಲ್ಲ ಅನ್ಯವಚನ ಶಬ್ದಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇನ್ನಷ್ಟು ನಿಮಗೆ 4 ಅಂಕ, 2 ಅಂಕ, 3 ಅಂಕದಲ್ಲಿ ಪ್ರಶ್ನೆ ಬರೋದನ್ನು ತೋರಿಸ್ತೀನಿ. ಅವುಗಳನ್ನೆಲ್ಲ ಹಾಕ್ತೀನಿ. ಅನ್ಯಲಿಂಗ ರೂಪಗಳನ್ನು ನೋಡ್ಕೊಂಡು ಹೋಗಿ. ಎಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ದಾವೆ. ಈ ಕಡೆ ರಾಜ ರಾಣಿ, ಬೇಟಾ ಬೇಟಿ, ಬಚ್ಚಾ ಬಚ್ಚಿ, ಲಡ್ಕಾ ಲಡ್ಕಿ, ಚಾಚಾ ಚಾಚಿ, कुत्ता कुतिया, गुड्डा गुड्डी, अध्यापक अध्यापिका, सेवक सेविका, बालक बालिका,
ಪತಿ ಪತ್ನಿ, ಮಾ ಬಾಪ್, ಆದ್ಮಿ, ಔರತ್ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಿದಾವಪ್ಪ ಅಂತಂದ್ರೆ ಎಸ್ ಅನ್ಯಲಿಂಗ ಇತ್ತು. ಇನ್ನು ಸಹಿ ವರ್ತನಿ ಶಬ್ದಗಳಂದ್ರೆ ನೀವು ಪಾಠಗಳಲ್ಲಿ ಏನು ಮಾಡ್ತೀರಿ ಅಂತಂದರೆ ಎಷ್ಟು ಸ್ವಲ್ಪ ಒತ್ತಕ್ಷರ ಮಾತ್ರಾ ಶಬ್ದಗಳಿದ್ದಾವಲ್ಲ ಅವುಗಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಲ್ಲಿಂದ ಕ್ವಶನ್ಸ್ಗಳು ನಿಮಗೆ ಖಂಡಿತವಾಗಿ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಇನ್ನು ಎಸ್ ಮುಹಾವರಗಳನ್ನು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಭಾಳಷ್ಟು ನೀವು ಕನ್ಫ್ಯೂಷನ್ಗಳನ್ನು ಸಹಿತ ಆಗ್ತೀರಿ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆದರೋ ಅವಶ್ಯಕತೆ ಇಲ್ಲ, ನಾನೆಲ್ಲನೂ ಇಲ್ಲಿ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಸೊ ಹಿಮ್ಮತ್ ನ ಹಾರ್ನ ಅಂದರೆ ಧೀರಜ್ ರಖನಾ ಇದೆ. ಭೀಡಾ ಉಟಾನ ಅಂದರೆ ಜಿಮ್ಮೆದಾರಿ ಲೇನಾ. ಫುಲಾನ ಸಮಾನ ಅಂದರೆ ಅತ್ಯಂತ ಪ್ರಸನ್ನ ಹೋನಾ. ಘೋಡೆ ಬೇಚ್ಕರ್ ಸೋನಾ ಅಂದರೆ ನಿಶ್ಚಿಂತ ರಹನಾ. ಉಂಗ್ಲಿ ಪರ್ ನಚಾನ ಅಂದರೆ ವಶ್ ಮೇ ರಖನಾ. ಆಂಕೆ ಖುಲ್ನಾ ಅಂದರೆ ಹೋಶಾನ. ನೆಕ್ಸ್ಟ್ मुँह की खाना ಅಂದರೆ बुरी तरह हारना ಆಗ್ತದೆ. उल्लू बनाना ಅಂದರೆ ಮೂರ್ಖ बनाना. जाल में फंसना ಅಂದರೆ वश में करना. अक्ल का दुश्मन ಅಂದರೆ ಮೂರ್ಖ. कमर कसना ಅಂದರೆ तैयार होना. टांग अड़ाना ಅಂದರೆ रुकावट डालना. ಕಿಸ್ಮತ್ ಖುಲ್ನಾ, ಭಾಗ್ಯ ಚಮಕ್ನ, ಭಾಂಡ ಫೋಡ್ನ, ಪೋಲ್ ಖೋಲ್ನ ಅಂತಕ್ಕಂಥದ್ದು ಆಗ್ತದೆ. ಸೊ ಇಲ್ಲಿ ಆನಾ ಬತ್ತಂದ್ರೆ ಅದು ಪ್ರಥಮ ಪ್ರೇರಣಾರ್ಥಕ ಶಬ್ದಗಳಾಗ್ತದೆ. ಸೊ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಶಬ್ದದ ಕಡೆಗೆ ಬರ್ತದೆ. ಮತ್ತು ಶಬ್ದದ ಮೊದಲ ವರ್ಣ ಯಾವಾಗಲೂ ಏನಾಗಬೇಕು, ಹ್ರಸ್ವಸ್ವರ ಆಗಬೇಕು ಪ್ರಥಮ ಪ್ರೇರಣಾರ್ಥಕದಲ್ಲಿ. ಅದು ಮೋಸ್ಟ್ ಇಂಪಾರ್ಟೆಂಟ್, ಅದು ಕೂಡ ತಮಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಷ್ಟು ಬೇಸಿಕಲಿ ನಾನು ನಿಮಗೆ ಏನೇನೆಲ್ಲ ಭಾಳ ಹೇಳಿದ್ದೀನಿ. ಸಂಜ್ಞಾ ಅಂದರೆ ನಾಮಪದ, ವ್ಯಕ್ತಿ, ವಸ್ತು, ಸ್ಥಾನ, ಭಾವ, ಓಕೆ, ಪ್ರಾಣಿ ಇವೆಲ್ಲ ಸೂಚಿಸಿದ್ರೆ ಅದನ್ನು ಸಂಜ್ಞಾ ಶಬ್ದಗಳಂತೀವಿ. ಸರ್ವನಾಮಗಳು ಬರ್ತಾವ, ಕ್ರಿಯಾ ಬರ್ತಾವ, ಪ್ರೇರಣಾರ್ಥಕ ಕ್ರಿಯಾ, ಲಿಂಗ, ವಚನ, ವಿಲೋಮ ಶಬ್ದ. ಆಮೇಲೆ ಇಲ್ಲಿ ನಿಮಗೆ ಮುಹಾವರೆ ಹೇಳಿದ್ದೀನಿ. ಆಮೇಲೆ ಸಹಿ ವರ್ತನಿ ಶಬ್ದಗಳನ್ನು ಹೇಳಿದ್ದೀನಿ. ಇಷ್ಟು ನಾನು ಏನು ಮಾಡಿದ್ದೀನಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಏರಿಯಾಗಳ ಕ್ವಶನ್ಸ್ಗಳನ್ನು ಡೈರೆಕ್ಟಾಗಿ ತಂದಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ನಿಮಗೆ 2-3 ಅಂಕಗಳ ಕ್ವಶನ್ಸ್ಗಳನ್ನು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಯೂಸ್ ಆಗಬೇಕು. ಮತ್ತು ಅವುಗಳನ್ನು ನೋಡ್ಕೊಂಡು ಹೋದರೆ ಖಂಡಿತವಾಗಿ ನೀವು ನಿಮ್ಮ ಎಕ್ಸಾಮಿನೇಷನ್ನಲ್ಲಿನೂ ಕೂಡ ಅಂಕಗಳನ್ನು ಬರೋ ಹಾಗೆಯೇ ನಾನು ಏನು ಮಾಡ್ತೀನಿ ಸೆಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ನಾನು ಖಂಡಿತವಾಗಿ ನಾನು ನಿಮ್ಮ ಜೊತೆ ಸೇರ್ತೀನಿ. ಸೊ ನಾನು ನಿಮ್ಮಿಂದ ಅಪೇಕ್ಷೆ ಮಾಡೋದಷ್ಟೇ ವಿದ್ಯಾರ್ಥಿಗಳೇ, ನೀವು ನಮ್ಮ ವಿಡಿಯೋಗಳನ್ನು ಲೈಕ್ಗಳನ್ನು ಮಾಡಬೇಕು, ಶೇರ್ಗಳನ್ನು ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ಗಳನ್ನು ಮಾಡಲು ಮರಿಬಾರ್ದು. ನಿಮ್ಮ ಲೈಕ್, ನಿಮ್ಮ ಶೇರ್ ಎಷ್ಟು ಆಗ್ತಾವಲ್ಲ ಅಷ್ಟು ನಮಗೆ ಏನಾಗ್ತದಪ್ಪ ಅಂದರೆ ಭಾಳಷ್ಟು ಮೋಟಿವೇಶನ್ಗಳನ್ನು ಆಗ್ತವೆ. ಮತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನಷ್ಟು ಮ್ಯಾಥಮೆಟಿಕ್ಸ್ ಸೈನ್ಸಸ್ನಲ್ಲಿ ಇದೇ ಥರನಾಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳನ್ನ ನಾವು ನಿಮಗಾಗಿ ಶೇರ್ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ, ಸೊ ವ್ಯೂಸ್ಗಳು ಬರ್ತವೆ, ಭಾಳ ಖುಷಿ ಅನ್ನಿಸ್ತದೆ. ಬಟ್ ಎಲ್ಲೋ ಲೈಕು, ಶೇರ್ಗಳು, ಸಬ್ಸ್ಕ್ರೈಬ್ಗಳು ಏನಾಗೋದಿಲ್ಲಪ್ಪ ಅಂದರೆ ಆಗೋದಿಲ್ಲ, ಅದು ನಮಗೆ ಬೇಜಾರಾಗ್ತದೆ. ಸೊ ಅದಕ್ಕೆ ನೀವು ನಮಗೆ ಬೇಜಾರು ಮಾಡಬಾರ್ದು. ಹೆಚ್ಚು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರಿಪ್ಷನ್ಗಳನ್ನು ನೀವೆಲ್ಲ ಕೂಡ ನಮ್ಮ ಚಾನಲ್ಗೆ ಮಾಡಬೇಕು ಅಂತ ಹೇಳ್ತಾ, ಸೊ ನಾನು ಸಿಗ್ತೀನಿ ಮತ್ತೆ ಮುಂಬರ್ತಕ್ಕಂಥ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.